ಹಾಯ್ ಗೈಸ್, ವೆಲ್ಕಮ್ ಬ್ಯಾಕ್ ಟು ದ ಚಾನಲ್. ಇವತ್ತಿನ ದಿನ ದುನಿಯಾ ವಿಜಯ್ ಅವರ ಮೂವಿ ಲ್ಯಾಂಡ್ ಲಾರ್ಡ್ ಟ್ರೈಲರ್ ರಿಲೀಸ್ ಆಗಿದೆ. ಸೊ ಅದು ಹೇಗಿದೆ ಹೇಗಿಲ್ಲ ಅಂತೇಳಿ ಅದನ್ನ ಒಂದ್ಸರಿ ನೋಡ್ಕೊಂಡ್ ಬರೋಣ. ಟ್ರೈಲರ್ ಫೋನಲ್ಲಿ ಇದೆ, ಒಂದ್ಸರಿ ಆನ್ ಮಾಡಿ ನೋಡೋಣ. ಸ್ಟಾರ್ಟಿಂಗ್ ವಿಲೇಜ್ ಬ್ಯಾಕ್ ಗ್ರೌಂಡ್. ಇವನ್ಯಾನು ಕೂಲಿ ಕೇಳಾಕತ್ತಾನ, ಅವನ್ನ ಜಾಡ್ಸಿ ಒದ್ದ. ಅದಾದ್ಮೇಲೆ ಪೊಲೀಸ್ ಸ್ಟೇಷನ್ ಕೇಳಕ್ ಹೋದ್ರೆ ಇವನೇನು ನ್ಯಾಯ ಕೇಳೋದು ಇಲ್ಲಿಲ್ಲ ಅಂತ ಹೇಳ್ತಾನ. ಅದಾದ್ಮೇಲೆ ಒಂದು ಟಗರು, ನೀವು ಅಬ್ಸರ್ವ್ ಮಾಡಿದ್ರೆ ಟಗರು ಎರಡು ಬಂದು ಹಿಂಗ್ ಗುದ್ಕೊಂತಾವ. ಅದು ಸೀನ್ ಸೂಪರ್ ಇದೆ. ಸೆಕೆಂಡ್ ಕ್ಲಿಪ್ ಆನ್ ಮಾಡೋಣ. ಇದ್ರಲ್ಲಿ ನೋಡಿದ್ರೆ ಅಣ್ಣ 2 ರೂಪಾಯಿ ಕೇಳಕತ್ತಾನ, ಉಪವಾಸ ಕೂತ್ಕೊಂಡು ಹೊಟ್ಟೆ ತುಂಬಾ ತಿನ್ಬರ್ತಂತೇಳಿ. ಇದ್ರಲ್ಲಿ ಆರಾಮಾಗಿ ರೊಮ್ಯಾನ್ಸ್, ಬಾಡಿ ಲ್ಯಾಂಗ್ವೇಜ್ ಎಲ್ಲ ಸೂಪರ್ ಇದೆ. ಸೊ ಹೇರ್ ಸ್ಟೈಲ್ ಕೂಡ ಒಂಥರ ಡಿಫ್ರೆಂಟ್ ಇದೆ, ಪುಚ್ಚ ಟೈಪ್. ತೆಂಗಿನಕಾಯಿ ಬರುತ್ತಲ್ಲ ಪುಚ್ಚೆ, ಆ ರೀತಿ. ನೆಕ್ಸ್ಟ್ ಕ್ಲಿಪ್ ನೋಡೋಣ. ಇದ್ರಲ್ಲೇ ಸ್ಟಾರ್ಟಿಂಗ್ ಕಾಲಿಡಾಕತ್ತಾನ ಅಣ್ಣ. ಶೆಟ್ಟಿ ಅವರು ಫುಲ್ ಮಾಸ ಕಾಣ್ಕೊಂಡಿರ್ತಾರೆ ಇದರಲ್ಲಿ. ಎಲ್ಲ ವಿಲೇಜ್ ಬ್ಯಾಕ್ ಗ್ರೌಂಡ್ ತರ ಇದೆ. ಇದೆಲ್ಲ ವಿಲೇಜ್ ಬ್ಯಾಕ್ ಗ್ರೌಂಡ್ ನಲ್ಲಿ ಇದು ಸ್ಟೋರಿ ನಡೀತಿದ್ದಂಗಿದೆ. ವಿಲನ್ ಮಾತ್ರ ಸಾಕತ್ತಾಗಿ, ಆಕ್ಚುಲಿ ಮೊದ್ಲು ಕೂದ್ಲ ಇದ್ದಿಲ್ಲ ಆ ಶೆಟ್ಟಿ ಅವರಿಗೆ. ಇವಾಗ ಈ ಮೂವಿನಲ್ಲಿ ಕೂದ್ಲ ಹಾಕಿ ಸ್ವಲ್ಪ ಡಿಫ್ರೆಂಟ್ ಲುಕ್ ಕಾಣಕತ್ತ. ನಾನು ಫಸ್ಟ್ ಟೈಮ್ ನೋಡಿದ್ಲೆ ಯಾರು ಅನ್ಕೊಂಬಿಟ್ಟಿನಿ ಇದನ್ನ, ಹಾಗಿದೆ. ನೆಕ್ಸ್ಟ್ ಕ್ಲಿಕ್ ನೋಡೋಣ. ಇದ್ರಲ್ಲಿ ನೋಡಿದ್ರೆ ಬೆರಳು ಬೇಕು ಅಂತ ಹೇಳಕತ್ತಾನ ದುನಿಯಾ ವಿಜಯ್ ಬೆರಳು. ದುನಿಯಾ ವಿಜಯ್ ಮಾತ್ರ ಕಡಕ್ ಇದ್ರೆ, ಅದ್ರ ಜೊತೆ ಪೊಲೀಸ್ ಸ್ಟೇಷನ್ ಸೀನು, ಇದು ಅದೇನೋ ಅಂತಾರಲ್ಲ, ಕತ್ತಿ ತಗೊಂಡು ಈ ರೀತಿ ನಿಂತ್ಕೊಂಡಿದ್ದಾನಲ್ಲ, ಅದು ಸೂಪರ್ ಇದೆ ಪೋಸ್. ದುನಿಯಾ ವಿಜಯ್ ಅವ್ರು ಮಾತ್ರ ಹೈಲೈಟ್ ಆಗಿ ಕಾಣಕತ್ತಾರೆ ಇದರಲ್ಲಿ. ನೋಡೋಣ ಇದು ವರ್ಕೌಟ್ ಆಗುತ್ತೆ ಇಲ್ಲ ಗೊತ್ತಿಲ್ಲ, ಬಟ್ ಸದ್ಯಕ್ಕಂತೂ ಟ್ರೈಲರ್ ಚೆನ್ನಾಗಿ ಕಾಣ್ತಿದೆ. ಇನ್ನೊಂದೇನಂದ್ರೆ ಇದು ಮಾತ್ರ ಸೂಪರ್, ಅಲ್ಲಿ ಕಡ್ಗೆ ಮೇಲೆ ನಡ್ಕೊಂಡ್ ಬರ್ತಾರಲ್ಲ, ಅದು ಹೈಲೈಟ್. ರಚಿತಾ ರಾಮ್ ಅವರು ಫುಲ್ ಮಾಸ ಕಾಣ್ತಿದ್ದಾರೆ ಇದರಲ್ಲಿ. ಆಕ್ಚುಲಿ ಇದು ವಿಲೇಜ್ ಬ್ಯಾಕ್ ಗ್ರೌಂಡ್ ನಲ್ಲಿ ರಿವೆಂಜ್ ಸ್ಟೋರಿ ಅನ್ಸಾಕತೈತೆ. ಯಾಕಂದ್ರೆ ಅಲ್ಲಿ ಉಮಾಶ್ರೀ ಅವರು ಒಂದ್ ಮಾತು ಹೇಳ್ತಾರೆ, 20 years ಇಂದ ರಿವೆಂಜ್ ಅಂತೇಳಿ. ಆ ರಿವೆಂಜ್ ಇವಾಗ ತೀರ್ಸ್ಬೇಕಂತ ಹೇಳ್ತಿರ್ತಾರೆ. ಸೊ ಮ್ಯಾಕ್ಸಿಮಮ್ ಇದು ರಿವೆಂಜ್ ಸ್ಟೋರಿನೇ. ಸೊ ಇದ್ರಲ್ಲಿ ಏನು ಯೂನಿಕ್ನೆಸ್ ಏನ್ ಕಾಣ್ತಾ ಇಲ್ಲ. ಯಾಕಂದ್ರೆ ಇವಾಗೆಲ್ಲ ವೀಕ್ಲಿ 10-20 ಮೂವೀಸ್ ಬರ್ತಿದಾವೆ. ಬಟ್ ಅಂತದ್ರಲ್ಲಿ ಈ ರೀತಿ ವರ್ಕೌಟ್ ಆಗುತ್ತೋ ಏನೋ ಗೊತ್ತಿಲ್ಲ. ಬಟ್ ಕಾದು ನೋಡ್ಬೇಕು. ಈ ಮೂವಿ ಡೈರೆಕ್ಟರ್ ಬಂದು ಜಡೇಶ್. ಸೊ ಜಡೇಶ್ ಅವರು ಇದನ್ನ ಹಿಟ್ ಮಾಡ್ತಾರೋ ಬಿಟ್ಟು ಮಾಡ್ತಾರೋ ಏನೋ ಗೊತ್ತಿಲ್ಲ, ಕಾದು ನೋಡ್ಬೇಕು. ಫೈಟಿಂಗ್ಸ್ ಅಂತೂ ಸಖತ್ತಾಗಿದೆ. ಅಂಡ್ ವಿಲೇಜ್ ಬ್ಯಾಕ್ ಗ್ರೌಂಡ್ ಎಮೋಷನ್ ಎಲ್ಲ ಚೆನ್ನಾಗಿದೆ. ರಿಷಬ್ ಶೆಟ್ಟಿ, ಇದು ಇವ್ರ ಹೆಸರು ಏನಿದು, ಶೆಟ್ಟಿ ಅವ್ರು ಮಾತ್ರ ವಿಲನಿಸಮ್ ಸೂಪರ್ ಆಗಿ ಮಾಡ್ತಾರೆ ಆಕ್ಟಿಂಗ್. ಅದು ಬಹಳ ಫಿಲ್ಮ್ಸ್ ಅಲ್ಲಿ ನೋಡಿದೀವಿ. ರೀಸೆಂಟ್ಲಿ 45 ಮೂವಿ ಕೂಡ ಬಂತು, ಅದರಲ್ಲಿ ಕೂಡ ಫುಲ್ ಆಕ್ಟಿಂಗ್, ಎಮೋಷನ್, ಸೀನ್ಸ್, ವಿಜುವಲೈಸೇಷನ್ ಎಲ್ಲ ಚೆನ್ನಾಗಿ ಮಾಡಿದ್ರು. ಸೊ ಕಾದು ನೋಡ್ಬೇಕು. ರಚಿತಾ ರಾಮ್ ಮಾತ್ರ ಒಂಥರ ಖಡಕ್ ಆಗಿ ಒಳ್ಳೆ ಯಜಮಾನಿ ತರ ಇದ್ದಾರೆ ಮೂವಿನಲ್ಲಿ. ಆ ರಿಷಬ್ ಶೆಟ್ಟಿ ಅವರು ಲಾಸ್ಟ್ ಆಗಿ ಒಂದು ಅದು ಹಿಮಾಲು ಏನೋ ಅಂತ ಗುಡ್ಕ ಹಾಕೊಂಡು ಕುಂತಿರ್ತಾರಲ್ಲ, ಅದು ನಿಂತ್ಕೊಂಡು ಹಿಂಗ್ ಇಳಿಬೇಕಾದ್ರೆ ಅದು ಸೂಪರ್ ಸೀನ್. ಸೊ ನೋಡ್ಬೇಕು. ಗ್ರ್ಯಾಂಡ್ ಆಗಿ ಕಾಣ್ತಾ ಇದೆ. ಬಟ್ ನಾವು ಅನ್ಕೊಂಡಿದ್ದಷ್ಟು ಎಕ್ಸ್ಪೆಕ್ಟೇಷನ್ ಇದ್ರಲ್ಲಿ ಕಾಣ್ತಾ ಇಲ್ಲ. ಯಾಕಂದ್ರೆ ಇವಾಗ ವೀಕ್ಲಿ ಎಷ್ಟೋ ಮೂವೀಸ್ ಬರ್ತಿರ್ತಾವ ಫ್ರೈಡೆ. ಸೊ ಅದಕ್ಕೆ ಕಾಂಪಿಟೇಷನ್ ಕೊಡುತ್ತೆ ಏನೋ ಗೊತ್ತಿಲ್ಲ. ಬಟ್ ಕಾದು ನೋಡ್ಬೇಕು. ಸದ್ಯಕ್ಕೆ ಓಕೆ ತರ ಇದೆ. ಬಟ್ ಅಪ್ ಟು ಮಾರ್ಕ್ ಇಲ್ಲ ಈ ಮೂವಿ. ಯಾಕಂದ್ರೆ ಬೇರೆ ಮೂವೀಸ್ ಯಾವ ರೀತಿ ಕಾಂಪಿಟೇಷನ್ ಕೊಡಕತ್ತಾರ ಗೊತ್ತಲ್ಲ. ಸೊ 23rd January ರಿಲೀಸ್ ಆಗ್ತಾ ಇದೆ ಮೂವಿ. ಸೊ ಎಲ್ರು ಬಂದು ಥಿಯೇಟರ್ ಅಲ್ಲಿ ಒಂದ್ಸರಿ ನೋಡಿ. ನಾನು ಕೂಡ 23rd ಮೂವಿ ನೋಡಿ ಅದ್ರ ಬಗ್ಗೆ ಮೂವಿ ರಿವ್ಯೂ ಕೊಡ್ತೀನಿ. ಸೊ ಅಲ್ಲಿವರೆಗೂ ವೇಟ್ ಮಾಡ್ಲೇಬೇಕು. ಸೊ ಏನ್ ಮಾಡಕ್ ಬರೋದಿಲ್ಲ. ಸೊ ಅಲ್ಲಿವರೆಗೂ ಬೈ.